ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಪುಳಿಯೋಗರೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಒಂದು ಬಾಣಲಿ ಕಾಯಾಗಿ ಇಟ್ಕೊಂಡಿದ್ದೆ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು 1 ಕಪ್ಪು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಸೈಜಿನ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 8 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಅದನ್ನು ತಿರ್ಗಾ ಫ್ರೈ ಮಾಡ್ಕೊಂಡು ಆದ ತಕ್ಷಣ 2 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿನ 2 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ರುಚಿಗೆ ತಕ್ಕಷ್ಟು ಸಾಲ್ಟು. ಈಗ ಒಂದು ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ಬಿಡೋಣ, ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ. ಈಗ ನೋಡ್ಬೋದು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ನಾನು. ಈಗ ಅದೇ ರೀತಿ 10 ರೂಪಾಯಿದು MTR ಪುಳಿಯೋಗರೆ ಪೌಡ್ರನ್ನು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಫುಲ್ ಪ್ಯಾಕೆಟ್. ಈಗ ಅದನ್ನು 2 ನಿಮಿಷ ಬಿಟ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಈಗ ಮುಚ್ಚಳ ತೆಗೆದು ನೋಡಿದಾಗ ಚೆನ್ನಾಗಿ ಬೆಂದಿದೆ. ಈಗ ತಿರ್ಗಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಅದೇ ರೀತಿ ಒಂದು ಅರ್ಧ ಗಂಟೆ ಮುಂಚೆನೇ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಒಂದು 4 ಜನಕ್ಕಾಗಷ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನೋಡ್ಬೋದು, ಪುಳಿಯೋಗರೆ ಗೊಜ್ಜನ್ನು ರೈಸಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ನೋಡ್ಬೋದು ಫ್ರೆಂಡ್ಸ್, ನೀಟಾಗಿ ನಾವು ಒಂದು ಕಡೆಯಿಂದನೇ ಮಿಕ್ಸ್ ಮಾಡ್ತಾ ಬರಬೇಕು. ಪುಳಿಯೋಗರೆ ಗೊಜ್ಜೆಲ್ಲ ರೈಸಿಗೆ ಹೊಂದ್ಕೋಬೇಕು. ಈ ಟೈಮಲ್ಲಿ ನಿಮಗೆ ಏನಾದರೂ ಸಾಲ್ಟ್ ಕಮ್ಮಿ ಆಗಿದ್ದರೆ ಈಗ ಸಾಲ್ಟ್ನೂ ಸೇರಿಸ್ಕೋಬೋದು ನೀವು. ಆದರೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ನನಗೇನು ಸಾಲ್ಟ್ ಏನು ಬೇಕಾಗೋದಿಲ್ಲ. ಈಗ ನೋಡ್ಬೋದು ಫ್ರೆಂಡ್ಸ್, ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ಲ, ಕಲಿಸ್ಕೊಂಡಿದ್ದು. ಈಗ ಪುಳಿಯೋಗರೆ ರೆಡಿಯಾಗಿದೆ. ತುಂಬ ಟೇಸ್ಟಿ ಕೊಡುತ್ತೆ, ನಾಲ್ಗೆಗೆ ರುಚಿ ಅಂತಲೇ ಹೇಳ್ಬೋದು. ಈ ಥರ ಟೊಮೊಟೊ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಮ್ಮೆ ಪುಳಿಯೋಗರೆ ಟ್ರೈ ಮಾಡಿ. ಕಾಮೆಂಟ್ ಮುಖಾಂತರ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅದೇ ರೀತಿ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.